ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಕರೆಂಟ್ ಸಡನ್ಲಿ ಹೋದರೆ ರಾತ್ರಿ ಸಮಯದಲ್ಲಿ ನಾವು ಮನೇಲಿರೋರು ಎಲ್ಲ ಗೊತ್ತಿರೋರೇ ಸಿಕ್ಕಾಪಟ್ಟೆ ಪರದಾಡ್ತೀವಿ. ಆದರೆ ಆಸ್ಪತ್ರೆಗಳಲ್ಲಿ ಪೇಷಂಟ್ ಇರುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಕರೆಂಟ್ ಹೋದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ. ಸೊ ಅಂಥದ್ದೇ ಒಂದು ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವಿದ್ಯುತ್ ಕೈ ಕೊಟ್ಟಿದೆ. ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳ ಆರೈಕೆ ಮಾಡಲಾಗಿದೆ. ನೋಡಿ, ಹೆರಿಗೆ ವಾರ್ಡ್ನಲ್ಲಿ ನಿನ್ನೆ ರಾತ್ರಿ ವಿಜಯನಗರ ಕೂಡ್ಲಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ನಿನ್ನೆ ರಾತ್ರಿ 1 ಗಂಟೆಗೆ ಕರೆಕ್ಟಾಗಿ ಕರೆಂಟ್ ಹೋಗಿದೆ. ಹೆರಿಗೆ ವಾರ್ಡ್ನಲ್ಲಿ ಪವರ್ ಕಟ್ ಆಗಿದೆ. ಸುಮಾರು 1 ಗಂಟೆ ಬಳಿಕ ಅಧಿಕಾರಿಗಳು ಸರಿಪಡಿಸಿದ್ದಾರೆ. ಅಂದರೆ ಸರಿ ಮಾಡೋದಕ್ಕೆ 1 ಗಂಟೆ ಸಮಯ ತಗೊಂಡಿದ್ದಾರೆ. ಕರೆಂಟ್ ಕೈ ಕೊಟ್ಟ ವೇಳೆ ಜನರೇಟರ್ ಕೂಡ ಆನ್ ಆಗಿಲ್ಲ. ಹೆರಿಗೆ ವಾರ್ಡ್ ಸೇರಿ ಇನ್ನುಳಿದ ರೋಗಿಗಳು ಕೂಡ ಪರದಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ವಿಜಯನಗರ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ಅದರಲ್ಲೂ ಕೂಡ ಈಗ ನಾರ್ಮಲ್ ಪೇಷಂಟ್ಗಳಾದರೆ ಒಂಥರ, ಅದು ಹೆರಿಗೆ ವಾರ್ಡ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ನವಜಾತ ಶಿಶುಗಳಿರ್ತವೆ. ಈ ಸಂದರ್ಭದಲ್ಲಿ ಅವ್ರನ್ನ ಆರೈಕೆ ಮಾಡೋದು ಕಷ್ಟ. ಕರೆಂಟ್ ಇಲ್ಲ ಅಂತಂದರೆ ಮೊಬೈಲ್ ಟಾರ್ಚರ್ನ ಆನ್ ಮಾಡಿಕೊಂಡು ನವಜಾತ ಶಿಶುಗಳ ಆರೈಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಕತ್ಲೆ. ಕೊಠಡಿ ರೂಮ್ 24, ಹೆರಿಗೆ ವಾರ್ಡ್ ಸಂಪೂರ್ಣ ಕತ್ಲೆ ಆಗಿದೆ. ಮಧ್ಯರಾತ್ರಿ ನಡೆದಂಥ ಘಟನೆ. ಇದನ್ನು ಸರಿ ಮಾಡೋದಕ್ಕೆ 1 ಗಂಟೆ ಸಮಯನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಜನರೇಟರ್ ಇತ್ತು, ಅದಂತೂ ಆನೇ ಆಗಿಲ್ಲ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸುರೇಶ್ ಚೌಹಾಣ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುರೇಶ್, ಈ ರೀತಿಯಾದಂಥ ಒಂದು ಘಟನೆ ನಡೆದರೂ ಕೂಡ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ವಾ, ಹೇಗೆ? ಖಂಡಿತ ದಿವಿತ್, ಏನು ಏಕಾಏಕಿ ಕರೆಂಟ್ ಹೋದ ಪರಿಣಾಮ ಸಹಜವಾಗಿ ಅಲ್ಲಿರ್ತಕ್ಕಂತಹ ಮಕ್ಕಳು, ಬಾಣಂತಿಯರೆಲ್ಲರೂ ಕೂಡ ಒಂದು ಆತಂಕಕ್ಕೀಡಾಗಿರ್ತಕ್ಕಂಥದ್ದು ಮತ್ತು ಸುಮಾರು ಹೊತ್ತು ಕತ್ತಲಲ್ಲಿ ಕಾಳ ಕಳಿತಕ್ಕಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಸಂಬಂಧ ನಾವು ಕೇಳಿದಂಥ ಸಂದರ್ಭದಲ್ಲಿ ಏನು ಹಾಸ್ಪಿಟಲ್ನ ಕ್ವಾರ್ಟರ್ಸ್ಗಳೇನಿದಾವೆ ಆ ಕ್ವಾರ್ಟರ್ಸ್ಗಳಿಗೆ ಹೊಸ ಕನೆಕ್ಷನ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಘಡ ನಡೆದೋಗಿರ್ತಕ್ಕಂಥದ್ದು. ಬಳಿಕ ನಾವು ಅದನ್ನು ಸರಿ ಮಾಡಿದ್ದೇವೆ, ಯಾವುದೇ ರೀತಿಯ ಯಾವುದೂ ಸಮಸ್ಯೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಅವರು ಮೇಲ್ನೋಟಕ್ಕೆ ಹೇಳೋದಾದ್ರೆ, ಆದ್ರೆ ಇದ್ರ ಜೊತೆಗೆ ಅವರು ಎಲ್ಲಿಗೆ ಕರೆಂಟ್ ಅನ್ನ ಒಯ್ಬೇಕಾಗಿತ್ತು ಅಲ್ಲಿ ಕರೆಕ್ಟ್ ಆಗಿ ಮೊದಲನೇದಾಗಿ ಎಲ್ಲವನ್ನು ಸರಿ ಮಾಡ್ಕೊಂಡು ಆಮೇಲೆ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಈ ತರ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಗಳಲ್ಲಾದ್ರೆ ಕಷ್ಟ ಅಂತಕ್ಕಂಥದ್ದು ಸದ್ಯ ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ದಿವಿತ್, ಸುರೇಶ್, ನೋಡಿ, ಈಗ 1 ಗಂಟೆ ಬಳಿಕ ಅಲ್ಲಿ ಸರಿ ಮಾಡಿರ್ಬೋದು, ಅದು ಕೇವಲ ತಾತ್ಕಾಲಿಕ ಪರಿಹಾರ ಅಷ್ಟೇ. ಈಗ ಸಂಪೂರ್ಣವಾಗಿ ಅದು ಶಾಶ್ವತ ಪರಿಹಾರ ಸಿಗಬೇಕಲ್ಲ. ಗೊತ್ತಾ ಹೋಗ್ಲಿ, ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು? ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಖಂಡಿತ ಜನರೇಟರ್ ಮತ್ತೆ UPS ನ ಸಮಸ್ಯೆ ಕೂಡ ಇದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಅಲ್ಲಿನ ಸಿಬ್ಬಂದಿನೇ. ಅದನ್ನ ಶೀಘ್ರವೇ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ನಿಜಕ್ಕೂ ಕೂಡ ಆಸ್ಪತ್ರೆಗಳಲ್ಲಿ ಈ ರೀತಿಯ ಘಟನೆಗಳಾಗೋದ್ರಿಂದ ಅಲ್ಲಿನ ಅಧಿಕಾರಿಗಳು ಮತ್ತು ವೈದ್ಯರ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತದೆ ಅಂತಾನೆ ಹೇಳ್ಬೋದು. ದಿವಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬೇರೆ ಎಲ್ಲ ಆದರೂ ನಾವು ಸ್ವಲ್ಪ ನಮ್ಮ ಮನೆಯಲ್ಲೇ ಕರೆಂಟ್ ಹೋದರೆ ಸಾಕು, ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ, ಅದು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೇವಲ ವಿಜಯನಗರ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಇಂಥದ್ದೇ ಘಟನೆಗಳು ನಡೆದಿದೆ. ಏನಾದರೂ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಕರೆಂಟ್ ಹೋದರೆ ಏನು ಗತಿ? ಜನರೇಟರ್ ಕೂಡ ಆನ್ ಆಗಿಲ್ಲ. ಹೀಗೆ ವ್ಯವಸ್ಥೆಯೇ ಸರಿ ಇರೋದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಸರ್ಕಾರಿಗೆ ಸಂಬಂಧಪಟ್ಟ ಎಲ್ಲೂ ನೋಡಿದ್ರು ಬರೀ ಇದೆ ಹಣಬರ. ಮಗು ಅಳ್ತಾ ಇದೆ. ಮೊಬೈಲ್ ಟಾರ್ಚರನ್ನು ಬಳಸ್ಕೊಂಡು ಅಲ್ಲಿ ನವಜಾತ ಶಿಶುವನ್ನು ಸಮಾಧಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಹೆರಿಗೆ ವಾರ್ಡ್ ಅದು ಸಂಪೂರ್ಣ ಕತ್ಲೆ, ರೋಗಿಗಳು ಪರದಾಡಿದ್ದಾರೆ. ಹೀಗೆ ಇದು ಗಮನಕ್ಕೂ ಕೂಡ ಬರೋದಿಲ್ಲ, ಅಧಿಕಾರಿಗಳ ಗಮನಕ್ಕೂ ಕೂಡ ಬರೋದೇ ಇಲ್ಲ. ಬಂದರೂ ಕೂಡ ಅವ್ರು ಏನು ಮಾಡೋದಿಲ್ಲ, ಕೇರ್ಲೆಸ್. ಎಲ್ಲ ಕಡೆ ಇದೆ ಹಣೆ ಬರ. ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಕರೆಂಟ್ ಸಡನ್ಲಿ ಹೋದರೆ ರಾತ್ರಿ ಸಮಯದಲ್ಲಿ ನಾವು ಮನೇಲಿರೋರು ಎಲ್ಲ ಗೊತ್ತಿರೋರೇ ಸಿಕ್ಕಾಪಟ್ಟೆ ಪರದಾಡ್ತೀವಿ. ಆದರೆ ಆಸ್ಪತ್ರೆಗಳಲ್ಲಿ ಪೇಷಂಟ್ ಇರುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಕರೆಂಟ್ ಹೋದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ. ಸೊ ಅಂಥದ್ದೇ ಒಂದು ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವಿದ್ಯುತ್ ಕೈ ಕೊಟ್ಟಿದೆ.
ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳ ಆರೈಕೆ ಮಾಡಲಾಗಿದೆ. ನೋಡಿ, ಹೆರಿಗೆ ವಾರ್ಡ್ನಲ್ಲಿ ನಿನ್ನೆ ರಾತ್ರಿ ವಿಜಯನಗರ ಕೂಡ್ಲಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ನಿನ್ನೆ ರಾತ್ರಿ 1 ಗಂಟೆಗೆ ಕರೆಕ್ಟಾಗಿ ಕರೆಂಟ್ ಹೋಗಿದೆ. ಹೆರಿಗೆ ವಾರ್ಡ್ನಲ್ಲಿ ಪವರ್ ಕಟ್ ಆಗಿದೆ. ಸುಮಾರು 1 ಗಂಟೆ ಬಳಿಕ ಅಧಿಕಾರಿಗಳು ಸರಿಪಡಿಸಿದ್ದಾರೆ. ಅಂದರೆ ಸರಿ ಮಾಡೋದಕ್ಕೆ 1 ಗಂಟೆ ಸಮಯ ತಗೊಂಡಿದ್ದಾರೆ. ಕರೆಂಟ್ ಕೈ ಕೊಟ್ಟ ವೇಳೆ ಜನರೇಟರ್ ಕೂಡ ಆನ್ ಆಗಿಲ್ಲ. ಹೆರಿಗೆ ವಾರ್ಡ್ ಸೇರಿ ಇನ್ನುಳಿದ ರೋಗಿಗಳು ಕೂಡ ಪರದಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು, ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ವಿಜಯನಗರ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ಅದರಲ್ಲೂ ಕೂಡ ನಾರ್ಮಲ್ ಪೇಷಂಟ್ಗಳಾದರೆ ಒಂಥರ, ಅದು ಹೆರಿಗೆ ವಾರ್ಡ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ನವಜಾತ ಶಿಶುಗಳಿರ್ತವೆ. ಈ ಸಂದರ್ಭದಲ್ಲಿ ಅವ್ರನ್ನ ಆರೈಕೆ ಮಾಡೋದು ಕಷ್ಟ. ಕರೆಂಟ್ ಇಲ್ಲ ಅಂತಂದರೆ ಮೊಬೈಲ್ ಟಾರ್ಚರ್ನ ಆನ್ ಮಾಡಿಕೊಂಡು ನವಜಾತ ಶಿಶುಗಳ ಆರೈಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಕತ್ಲೆ. ಕೊಠಡಿ ರೂಮ್ 24, ಹೆರಿಗೆ ವಾರ್ಡ್ ಸಂಪೂರ್ಣ ಕತ್ಲೆ ಆಗಿದೆ. ಮಧ್ಯರಾತ್ರಿ ನಡೆದಂಥ ಘಟನೆ. ಇದನ್ನು ಸರಿ ಮಾಡೋದಕ್ಕೆ 1 ಗಂಟೆ ಸಮಯನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಜನರೇಟರ್ ಇತ್ತು, ಅದಂತೂ ಆನೇ ಆಗಿಲ್ಲ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸುರೇಶ್ ಚವ್ಹಾಣ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುರೇಶ್, ಈ ರೀತಿಯಾದಂಥ ಒಂದು ಘಟನೆ ನಡೆದರೂ ಕೂಡ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ವಾ, ಹೇಗೆ? ಖಂಡಿತ ದಿನೇಶ್, ಏನು ಏಕಾಏಕಿ ಕರೆಂಟ್ ಹೋದ ಪರಿಣಾಮ ಸಹಜವಾಗಿ ಅಲ್ಲಿರ್ತಕ್ಕಂತಹ ಮಕ್ಕಳು, ಬಾಣಂತಿಯರೆಲ್ಲರೂ ಕೂಡ ಒಂದು ಆತಂಕಕ್ಕೀಡಾಗಿರ್ತಕ್ಕಂಥದ್ದು ಮತ್ತು ಸುಮಾರು ಹೊತ್ತು ಕತ್ತಲಲ್ಲಿ ಕಾಲ ಕಳಿತಕ್ಕಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಸಂಬಂಧ ನಾವು ಕೇಳಿದಂಥ ಸಂದರ್ಭದಲ್ಲಿ ಏನು ಹಾಸ್ಪಿಟಲ್ನ ಕ್ವಾರ್ಟರ್ಸ್ಗಳೇನಿದಾವೆ, ಆ ಕ್ವಾರ್ಟರ್ಸ್ಗಳಿಗೆ ಹೊಸ ಕನೆಕ್ಷನ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಘಡ ನಡೆದೋಗಿರ್ತಕ್ಕಂಥದ್ದು. ಬಳಿಕ ನಾವು ಅದನ್ನು ಸರಿ ಮಾಡಿದ್ದೇವೆ, ಯಾವುದೇ ರೀತಿಯ ಯಾವುದು ಸಮಸ್ಯೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಅವರು ಮೇಲ್ನೋಟಕ್ಕೆ ಹೇಳೋದಾದ್ರೆ, ಆದ್ರೆ ಇದ್ರ ಜೊತೆಗೆ ಅವರು ಎಲ್ಲಿಗೆ ಕರೆಂಟ್ ಅನ್ನ ಒಯ್ಬೇಕಾಗಿತ್ತು ಅಲ್ಲಿ ಕರೆಕ್ಟ್ ಆಗಿ ಮೊದಲನೇದಾಗಿ ಎಲ್ಲವನ್ನು ಸರಿ ಮಾಡ್ಕೊಂಡು ಆಮೇಲೆ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಈ ತರ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಗಳಲ್ಲಾದ್ರೆ ಕಷ್ಟ ಅಂತಕ್ಕಂಥದ್ದು ಸದ್ಯ ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ದಿವಿತ್, ಸುರೇಶ್, ನೋಡಿ, ಈಗ 1 ಗಂಟೆ ಬಳಿಕ ಅಲ್ಲಿ ಸರಿ ಮಾಡಿರ್ಬೋದು, ಅದು ಕೇವಲ ತಾತ್ಕಾಲಿಕ ಪರಿಹಾರ ಅಷ್ಟೇ. ಈಗ ಸಂಪೂರ್ಣವಾಗಿ ಅದು ಶಾಶ್ವತ ಪರಿಹಾರ ಸಿಗಬೇಕಲ್ಲ. ಗೊತ್ತಾ ಹೋಗ್ಲಿ, ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು? ಏನು ಮಾಡ್ತಿದ್ದಾರೆ ಅವರೆಲ್ಲ? ಖಂಡಿತ ಜನರೇಟರ್ ಮತ್ತೆ UPS ನ ಸಮಸ್ಯೆ ಕೂಡ ಇದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಅಲ್ಲಿನ ಸಿಬ್ಬಂದಿನೇ. ಅದನ್ನ ಶೀಘ್ರವೇ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ನಿಜಕ್ಕೂ ಕೂಡ ಆಸ್ಪತ್ರೆಗಳಲ್ಲಿ ಈ ರೀತಿಯ ಘಟನೆಗಳಾಗೋದ್ರಿಂದ ಅಲ್ಲಿನ ಅಧಿಕಾರಿಗಳು ಮತ್ತು ವೈದ್ಯರ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತದೆ ಅಂತಾನೆ ಹೇಳ್ಬೋದು. ದಿವಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ